ಆನ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಯಾವ ಥರ ಪ್ರಾಸೆಸ್ ಆಗುತ್ತೆ ಅಂದ್ಬಿಟ್ಟು. ನೋಡಿ, ಅಪ್ಲೋಡ್ ಫುಲ್ ಆ್ಯಂಡ್ ಕ್ಲಿಯರ್ ಇಮೇಜ್ ಆಫ್ ಫ್ರಂಟ್ ಸ್ಕ್ರೀನ್ ವಿತ್ IMEI ನಂಬರ್ ಅಂತ ಇರುತ್ತೆ. IMEI ನಂಬರ್ ಬಂದ್ಬಿಟ್ಟು *#06# ಹೊಡೆದ್ರೆ IMEI ನಂಬರ್ ಬರುತ್ತೆ. ಅದರದ್ದೊಂದು ಫೋಟೋ ಹಾಕಬೇಕು ಕ್ಲಿಯರಾಗಿ. ಆಮೇಲೆ ಅಪ್ಲೋಡ್ ಬ್ಯಾಕ್ ಪ್ಯಾನಲ್ ಇಮೇಜ್, ರಿಮೂವ್ ಮೊಬೈಲ್ ಕವರ್ ಹಾಕಿರ್ತಾರಲ್ಲ ಅದನ್ನು ರಿಮೂವ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ಸು, ಅಪ್ಲೋಡ್ 4 ಸೈಡ್ ಇಮೇಜಸ್ಸು, ಕ್ಲಿಕ್ ಟು ಸೈಡ್ ಅಂದರೆ ಮೇಲೇದು ಇಮೇಜ್ ಹಾಕಿರ್ತಾರೆ, ಮೇಲೇದು ಇಮೇಜ್ ಹಾಕಬೇಕು. ಕ್ಲೀನಾಗಿ ಹಿಡಿದ್ಬಿಟ್ಟು ಎಲ್ಲ ಬ್ಯಾಕ್ ಕವರ್ ರಿಮೂವ್ ಮಾಡಿಬಿಟ್ಟು ಹಾಕಬೇಕು. ನೆಕ್ಸ್ಟು ಕ್ಲಿಕ್ ರೈಟ್ ಸೈಡ್ ಇಮೇಜ್, ರೈಟ್ ಸೈಡದು ಅಂದರೆ ಈ ಥರ ಕ್ರಾಸಾಗಿ ಹಿಡ್ಕೊಂಡು ಕ್ಲಿಯರಾಗಿ ಹಾಕಬೇಕು. ನೆಕ್ಸ್ಟು ಕ್ಲಿಕ್ ಬಾಟಮ್ ಸೈಡ್ ಅದೇ ಥರ ಚಾರ್ಜಿಂಗ್ ಪಾಯಿಂಟ್ ಇರುತ್ತಲ್ಲ ಆ ಸೈಡ್ದು. ಅದಾದಮೇಲೆ ಲೆಫ್ಟ್ ಸೈಡ್ ಇಮೇಜ್ ಒಂದು ಹಾಕಬೇಕು. ಎಲ್ಲದಕ್ಕೂ ಬ್ಯಾಕ್ ಕವರ್ ರಿಮೂವ್ ಆಗಿರಬೇಕು. ಏನಕ್ಕಂದರೆ ಕ್ಲೀನಾಗಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಇದು ಸ್ಕ್ರೀನ್ ಕಂಡೀಷನ್ ಹೆಂಗಿದೆ ಅದರದ್ದು ಫೋಟೋ ಕೇಳುತ್ತೆ. ನಾವು ಇದ್ರದ್ದು ನಾವು ಸ್ಟಾರ್ಟಿಂಗಲ್ಲಿ IMEI ನಂಬರ್ ಹೊಡೆದ್ರಲ್ಲ ಅದು ಹಾಕ್ಬೋದು, ಇಲ್ಲಾಂದರೆ ನಾರ್ಮಲಿ ಯಾವುದಾದ್ರೂ ಈ ಥರ ಒಂದು ಸ್ಕ್ರೀನ್ ಆನ್ ಕಂಡೀಷನ್ ಆಫ್ ಹಾಕ್ಬಿಡೋದು, ಆನ್ ಕಂಡೀಷನಲ್ಲಿ ಹಾಕಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ಮೇಲೆ ಕಸ್ಟಮರ್ ಫೋನಲ್ಲಿ ಯಂತ್ರ ಡೌನ್ಲೋಡ್ ಮಾಡಿರ್ತೀರಿ ಗೊತ್ತಾ ನಾವು ಪ್ರಾಸೆಸ್ ಮಾಡೋದಕ್ಕೆ, ಅದನ್ನು ಚೆಕ್ ಸ್ಟೇಟಸ್ ಕೊಡಬೇಕು. ಇವೆಲ್ಲ ಆದಮೇಲೆ ಚೆಕ್ ಸ್ಟೇಟಸ್ ಕೊಟ್ಟರೆ ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗುತ್ತೆ. ಸ್ವಲ್ಪ ತಿರುಗುತ್ತೆ. ನೋಡಿ, ರನ್ MRI ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ MIR ಮಾಡಬೇಕು ಅಂತ. MRI ಬಂದ್ಬಿಟ್ಟು ಕಸ್ಟಮರ್ ಫೋನಿಂದ ಕ್ಯಾಮ್ರಾ ಎತ್ಕೊಂಡು ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಜನ್ರೇಟ್ ಆಗುತ್ತೆ. ಐಫೋನಲ್ಲಿ ಬಂದ್ಬಿಟ್ಟು 2 ಸಲ QR ಕೋಡ್, ಒಂದು ಬಂದ್ಬಿಟ್ಟು ಅದೇ ನಾವು ಮಾಮೂಲಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾಡ್ತಿರಲ್ಲ ಅದರದ್ದು ಇರುತ್ತೆ. ಇನ್ನೊಂದರಲ್ಲಿ ಬಂದ್ಬಿಟ್ಟು ಐಫೋನಲ್ಲಿ ಬಂದ್ಬಿಟ್ಟು ಅದೊಂದು ಇರುತ್ತೆ, ಪ್ಲಸ್ ಇನ್ನೊಂದು QR ಕೋಡ್ ಇರುತ್ತೆ. ಅದಕ್ಕೆಲ್ಲ ಗಾಬರಿ ಹೋಗ್ಬಿಡಿ ಏನಪ್ಪ ಇದು ಇನ್ನೊಂದು ಬಂದಿದೆ ಅಂದ್ಬಿಟ್ಟು. ಗೂಗಲ್ ಲೆನ್ಸ್ ಇದ್ದರೆ ಗೂಗಲ್ ಲೆನ್ಸಿಂದ ಮಾಡ್ಬೋದು, ಇಲ್ಲ ಅಂದರೆ ಜಸ್ಟ್ ಕ್ಯಾಮ್ರಾ ಓಪನ್ ಮಾಡಿ ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಸ್ಕ್ಯಾನ್ ಆಗುತ್ತೆ. ಡೈರೆಕ್ಟ್ ಸ್ಕ್ಯಾನ್ ಆಗಿ ಅದು 1-2 ನಿಮಿಷ ಟೈಮ್ ತೊಗೊಂಡುತ್ತೆ. ಏನಕ್ಕೆ ಅದು ಪ್ರಾಸೆಸ್ ಆಗಬೇಕಲ್ಲ, ಪ್ರತಿಯೊಂದು ಡೈನೋಸ್ ಆಗುತ್ತೆ. ಲೈಕ್ ಬ್ಯಾಟ್ರಿ ಚೇಂಜ್ ಮಾಡಿದ್ದಾರಾ, ಬ್ಯಾಟ್ರಿ ಹೆಲ್ತ್ ಎಷ್ಟಿದೆ, ಡಿಸ್ಪ್ಲೇ ಚೇಂಜ್ ಮಾಡಿದ್ದಾರಾ, ಆಮೇಲೆ ಪಾರ್ಟ್ಸ್ ಚೇಂಜ್ ಮಾಡಿದ್ದಾರೆ, ಏನಾದರೂ ಕ್ಯಾಮ್ರಾ ಏನಾದರೂ ಇಶ್ಯೂ ಇದೆಯಾ, ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆ ಥರದಲ್ಲಿ ಏನಾದರೂ ಇಶ್ಯೂ ಇದೆಯಾ ಅಂತ ಆಟೋಮೆಟಿಕ್ ಡಿಟೆಕ್ಷನ್ ಆಗುತ್ತೆ. ಅಂದರೆ ಡಿಟೆಕ್ಷನ್ ಅಂದರೆ ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಈ ಡೈನೋಸಲ್ಲಿ ಎಲ್ಲ ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಅದೊಂದ್ಬಿಟ್ಟು 2-5 ನಿಮಿಷ ಆಗುತ್ತೆ. ಸೊ ಅದಾದಮೇಲೆ ನಾವು ಒಂದು ಸಲ ಚೆಕ್ ಸ್ಟೇಟಸ್ ಕೊಡಬೇಕು. ಅದಾಗಿದೆ ಅಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ನೋಡಿ ಈ ಥರ ಕಂಪ್ಲೀಟೆಡು. ಸೊ ಇದು ಬಂದ್ಬಿಟ್ಟು ರಿಮೋಟ್ ಅಸಿಸ್ಟೆನ್ಸ್ ಅಂದರೆ ನಾವು ಆಗಲೇ 4 ಸೈಡ್ ಇಮೇಜಸ್ಸು ಕ್ಲಿಯರ್ ಆನ್ ಕಂಡೀಷನ್ದು ಫೋಟೋ ಹಿಡಿದಿರಿ ಗೊತ್ತಾ, ಅದ್ರದ್ದು ಚೆಕ್ ಸ್ಟೇಟಸ್ ಕೊಡಬೇಕು. ಅದು ಬಂದ್ಬಿಟ್ಟು ನೋಡಿ, ರೆಸ್ಪಾನ್ಸ್ ಮೇ ಟೇಕ್ 1-3 ನಿಮಿಷ ಆಗುತ್ತೆ. ಕ್ಲಿಕ್ ಆನ್ ಚೆಕ್ ಸ್ಟೇಟಸ್ಸು, ಇದನ್ನು ನಾವು RA ಅಂತಲೂ ಕರಿತೀರಿ, ರಿಮೋಟ್ ಅಸಿಸ್ಟೆನ್ಸ್ ಅಂತಲೂ ಕರಿತೀರಿ. ಇದು 1 ನಿಮಿಷ 2-3 ನಿಮಿಷ ತೊಗೊಳುತ್ತೆ. ಸೊ ನಾವು ಏನಾಗಲೇ ಇಮೇಜಸ್ ಆಗುತ್ತಲ್ಲ ಅದು ಬ್ಯಾಕ್ಗ್ರೌಂಡಲ್ಲಿ ವೆರಿಫಿಕೇಷನ್ ಆಗುತ್ತೆ. ಸೊ ನಮ್ಮ ಟೀಮ್ ಅವ್ರು ಚೆಕ್ ಮಾಡ್ತಾ ಇರ್ತಾರೆ. ಸೊ ಚೆಕ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಏನಕ್ಕೆ ಸುಮಾರು ಫೋನ್ಗಳು ಮಾಡ್ತಾ ಇರ್ತಾರಲ್ಲ ಆ ಕಾರಣಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಟೈಮ್ ತೊಗೊಂಡೋದ್ಮೇಲೆ ನೋಡಿ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡ್ತಾಯಿದ್ದೀರಿ, ಬಟ್ ಆಗ್ತಾಯಿಲ್ಲ. ನೀವು ಅಷ್ಟೊತ್ತೆಲ್ಲ ತಲೆ ಕೆಡಿಸ್ಕೊಂಬಿಡೋದು. ಏನು ಮಾಡಬೇಕಂದ್ರೆ ಸ್ವಲ್ಪ ಕಂಡೀಷನ್ನ ಒಂದು ಸಲ ಫೋನ್ನ ಕ್ಲೀನಾಗಿ ನೋಡ್ಕೊಬೇಕು. ಏನಕ್ಕೆ ನಾವು ಹೊಸೊಬ್ಬರು ಇರ್ತೀರಿ, ಗೊತ್ತಾಗಲ್ಲ ಯಾವ ಥರ ಏನು ಹೆಂಗೆ ಅಂದ್ಬಿಟ್ಟು ಮರ್ತೋಗಿರ್ತೀರಿ. ಕೆಲವೊಂದು ಕ್ವಶನ್ಸು ನಮ್ಮ ಮೈಂಡಲ್ಲಿರುತ್ತೆ, ಬಟ್ ಅಲ್ಲೂ ಫೇಲ್ ಆಗ್ಬೋದು, ಏನು ಹಾಕ್ಬೇಕಂತ ಗೊತ್ತಾಗಲ್ಲ. ಸೊ ಅದಕ್ಕಂತಲೇ ತುಂಬ ಒಳ್ಳೆ ಪ್ರಾಸೆಸ್ ಮಾಡಿದ್ದಾರೆ, ತೋರಿಸಿ ನೋಡಿ. ಚೆಕ್ ಸ್ಟೇಟಸ್ 1-2 ನಿಮಿಷ ತೊಗೊಳುತ್ತೆ ಅದು ಟೈಮು, ಏನು ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಟೆಕ್ ಇಶ್ಯೂಯಿಂದನೂ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಅದಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ಸು ನಮಗೆ ಅಲ್ಲಿ ಬ್ಲೂ ಕಲರಲ್ಲಿ ಶೋ ಆಗುತ್ತೆ, ಇಲ್ಲಾಂದರೆ ಶೋ ಆಗೋಲ್ಲ. ಸೊ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಚೆಕ್ ಸ್ಟೇಟಸನ್ನು ಕೊಟ್ಟರೆ ನೋಡ್ಕೊಬೋದು ನೀವು. ಈ ಥರ ರಿಮೋಟ್ ಅಸಿಸ್ಟೆನ್ಸ್ ಸಕ್ಸಸ್ಫುಲಿ, ಪ್ಯಾಟರ್ನ್ ಲಾಕ್ ರಿಮೂವ್ ಆಗಿದೆ ಕೇಳುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಸ್ಕ್ರೀನ್ ಡಿಸ್ಕಲೇಷನ್ಸ್ ಕ್ರ್ಯಾಕ್ ಇದೆಯಾ, ಮೈನರ್ ಇದೆಯಾ, ಮೇಜರ್ ಇದೆಯಾ ಅಂತ ಕ್ವಶನ್ಸ್ ಕೇಳುತ್ತೆ. ನೆಕ್ಸ್ಟು ಬಾಡಿ ಬೆಂಡು, ಕ್ರ್ಯಾಕ್ ಆನ್ ಬಾಡಿ ನಮಗೆ ಈಸಿ ಆಗುತ್ತೆ. ಅಂದರೆ ನೋಡ್ಕೊಬೋದು ನೀವು, ಇಮೇಜಸಲ್ಲೆಲ್ಲ ಶೋ ಆಗ್ಬಿಡುತ್ತಲ್ಲ, ತುಂಬ ಈಸಿ ಆಗುತ್ತೆ. ಈ ಇಮೇಜಸಲ್ಲಿ ಈ ಥರ ಇದ್ದರೆ ಫೇಲ್ ಮಾಡಬೇಕು. ಇದರಲ್ಲಿ ನೋಡ್ಬಿಡಿ, ಸ್ಕ್ರ್ಯಾಚಸ್ಸು, ಒನ್ ಹಾರ್ಡ್ ಸ್ಕ್ರ್ಯಾಚು, ಇಲ್ಲ ಯೂಜಸ್ ಮಾರ್ಕ್ಸು, ಪೇಂಟ್ ಪೀಲ್ ಆಫು, ಬಾಡಿ ಡಿಸ್ಕಲೇಷನ್ಸು, ರೆಸ್ಟ್ ಏನಾದ್ರು ಇರುತ್ತೆ ಅದೆಲ್ಲ ಫೇಲ್ ಆಗುತ್ತೆ. ಒಂದೇ ಆಪ್ಷನ್ಸಲ್ಲಿ ಫೇಲ್ ಆಗುತ್ತೆ. ಪವರ್ ಕೀ ಮಿಸ್ಸಿಂಗ್, ಆನ್ ಆಫ್ ಬಟನ್ ಇರುತ್ತಲ್ಲ ಅದೇನಾದರೂ ಮಿಸ್ ಆಗಿದೆಯಾ, ಇಲ್ಲ ತಾನೆ. ಓಕೆ, ಬಾಕ್ಸ್ ಇದೆಯಾ, ಸೇಮ್ IMEI ನಂಬರ್ದು ಇದ್ದರೆ ಪಾಸ್ ಮಾಡಬೇಕು, ಇಲ್ಲಾಂದರೆ ಫೇಲ್ ಮಾಡಬೇಕು. ನೋಡಿ ನೀವೇನೇನು ಫೇಲ್ ಮಾಡಿದೆ, ಪಾಸ್ ಮಾಡಿದ್ದೀರಿ ಅಂತ ಎಲ್ಲ ಶೋ ಆಗುತ್ತೆ. ಒಂದು ಸಲ ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೋಡ್ಕೊಬೋದು ನೀವು. MRI ಟೆಸ್ಟಲ್ಲಿ ಬ್ಯಾಟ್ರಿ ಮತ್ತು ವಾರಂಟಿ ಆಟೋಮೆಟಿಕ್ ಡಿಟೆಕ್ಷನ್ ಆಗಿದೆ, ಅದು ನಮ್ಮ ಕೈಯಲ್ಲಿ ಏನೂ ಇರೋಲ್ಲ. ಮಿಕ್ಕಿದೆಲ್ಲ ಮ್ಯಾನ್ಯುವಲ್ ಚೆಕ್ಸ್ ಇರುತ್ತಲ್ಲ, ಲೈಕ್ ಕ್ರ್ಯಾಕ್ ಆನ್ ಬಾಡಿ, ಡಿಸ್ಕಲೇಷನ್ಸು, ಪಾರ್ಟ್ ಮಿಸ್ಸಿಂಗು, ಡೆಂಟು, ಸ್ಕ್ರ್ಯಾಚಸ್ಸು
ಅವೆಲ್ಲ ಮ್ಯಾನ್ಯುವಲ್ ಚೆಕ್ಸು ನಮ್ಮ ಕೈಲಿರುತ್ತೆ. ನೀವು ಅದನ್ನು ಕ್ಲೀನಾಗಿ ಮಾಡಬೇಕು. ಒಂದೆರಡು ಸಲ ಫೋನ್ ವ್ಯಾಲಿಡೇಷನ್ ಮಾಡಿರಿ ನೀವೇ ಕ್ಲೀನಾಗೆ. ಓಕೆ ನಾನು ಇದು ಫೇಲ್ ಮಾಡಿರೋದು ಓಕೆನಾ ಅಂದ್ಬಿಟ್ಟು ಕ್ಲೀನಾಗಿ ಮಾಡಬೇಕು. ಏನಕ್ಕೆ ಅಂದರೆ ಇವೆಲ್ಲ ಒನ್ ಟೈಮ್ ಪ್ರಾಸೆಸ್ ಇರುತ್ತೆ. ಓಕೆನಾ, ಒಂದು ಸಲ ಲಿಂಕ್ ಕಳಿಸಿದ ಮೇಲೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೋಡಿ 5100 ರೂಪೀಸ್ ಬಂದರೂ ಡಿಡಕ್ಷನ್ ಆಗಿದೆ ಬಿಕಾಸ್ ಆಫ್ ಸ್ಕ್ರೀನ್ ಡಿಸ್ಕಲೇಷನ್ಸ್ ಆ್ಯಂಡ್ ಬ್ಯಾಟ್ರಿಗೆ 5100 ರೂಪಾಯಿ ಕಡಿಮೆ ಆಗಿದೆ. ಸೊ ಇದನ್ನು ಸೆಂಡ್ ಕನ್ಸೆಂಟ್ ಫಾರ್ಮ್ ಮಾಡಬೇಕು. ಸೆಂಡ್ ಕನ್ಸೆಂಟ್ ಫಾರ್ಮ್ ಮಾಡಿದ್ರೆ ಅವ್ರಿಗೆ ಒಂದು ಲಿಂಕ್ ಹೋಗುತ್ತೆ. ಸೊ ಆ ಲಿಂಕಲ್ಲಿ ಏನು ಬರುತ್ತೆ ಅಂದ್ಬಿಟ್ಟು ಅವ್ರಿಗೆ ಇಷ್ಟು ವ್ಯಾಲ್ಯೂ ಇದ್ದಿದ್ದನ್ನ ಇಷ್ಟು ಬಂದಿದೆ ಅಂದರೆ 5000 ರೂಪಾಯಿ ಕಟ್ಟಾಗಿದೆ. ಏನಕ್ಕೆ ಕಟ್ಟಾಗಿದೆ ಅಂತ ಕ್ಲೀನಾಗಿ ಎಲ್ಲ ಲಿಸ್ಟ್ ತೋರಿಸುತ್ತೆ. ನಮ್ಗೆ ಹೆಂಗೆ ಇದರಲ್ಲಿ ತೋರಿಸುತ್ತೆ ಗೊತ್ತಾ, ಸೇಮ್ ಅದೇ ಥರ ಅವ್ರಿಗೆ ತೋರಿಸುತ್ತೆ. ನಮಗೆ ಏನು ಎಡಿಟ್ ಮಾಡೋ ಆಪ್ಷನ್ಸ್ ಇರೋಲ್ಲ, ಏನು ಕಡಿಮೆ ಮಾಡೋಕ್ಕೂ ಆಪ್ಷನ್ಸ್ ಇರೋಲ್ಲ. ಎಷ್ಟು ಕಟ್ಟಾಗುತ್ತೆ ಅಷ್ಟು ಅವ್ರು ಪೇ ಮಾಡಲೇಬೇಕು. ಓಕೆನಾ, ಅವ್ರ ವ್ಯಾಲ್ಯೂ ಇಷ್ಟ ಆದರೆ. ಇಲ್ಲಾಂದರೆ ಅವ್ರು ಅಂತಾರೆ ನಮ್ಗೆ ಇದು ವ್ಯಾಲ್ಯೂ ಇಷ್ಟ ಆಗಿಲ್ಲ ಸರ್, ಕ್ಯಾನ್ಸಲ್ ಮಾಡಿ ಅಂತಾರೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅವಾಗ ಏನು ಮಾಡಬೇಕು ಅಂತ ಟೈಮಲ್ಲಿ ಅಂದರೆ ಅವ್ರಿಗೆ ಹೆಂಗೋ ಲಿಂಕ್ ಕಳಿಸಿರ್ತೀರಿ. ಆ ಲಿಂಕ್ನ ರಿಜೆಕ್ಟ್ ಅಂದರೆ ಡೈರೆಕ್ಟ್ ಆಪ್ಷನ್ಸ್ ಇರುತ್ತೆ. ರಿಜೆಕ್ಟ್ನ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ, ಫ್ಲಿಪ್ಕಾರ್ಟಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ದು ಲಾಸ್ಟ್ 4 ನಂಬರ್ ಹೊಡಿಬೇಕು. ಲಾಸ್ಟ್ 4 ನಂಬರ್ ಹೊಡೆದ್ರೆ ಸೊ ರಿಜೆಕ್ಟೆಡ್ ಅಂತ ಬರುತ್ತೆ. ಅದೇ ಅವ್ರಿಗೆ ಏನಾದರೂ ಬೇಕು, ಸರಿ ನಾನು 5100 ರೂಪಾಯಿ ಪೇ ಮಾಡ್ತೀನಿ ಅಂತ ಏನಾದರೂ ಅಂತಾರೆ ಅಂದರೆ ಸೊ ಐ ಕನ್ಫರ್ಮ್ ಅಲ್ಲಿ ಆಪ್ಷನ್ಸ್ ಇರುತ್ತೆ ಬ್ರ್ಯಾಕೆಟಲ್ಲಿ ಐ ಕನ್ಫರ್ಮ್ ಅಂದ್ಬಿಟ್ಟು ಕನ್ಫರ್ಮ್ ಎಕ್ಸೆಪ್ಟ್ ಕೊಡಬೇಕು. ಎಕ್ಸೆಪ್ಟ್ ಕೊಟ್ಟರೆ ಅಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಲಾಸ್ಟ್ 4 ಡಿಜಿಟ್ ಕೇಳುತ್ತೆ. ಸೇಮ್ ಫ್ಲಿಪ್ಕಾರ್ಟ್ಗೆ ಯಾವ ಮೊಬೈಲ್ ರಿಜಿಸ್ಟರ್ ಆಗಿರುತ್ತಲ್ಲ ಆ ನಂಬರ್ದು ಲಾಸ್ಟ್ 4 ಡಿಜಿಟ್ ಅವ್ರ ಕಸ್ಟಮರ್ ಹಾಕಬೇಕು. ಸೊ ಅವ್ರು ಹಾಕಿದ್ರೆ ನಮ್ಮದ್ರಲ್ಲಿ ಎಕ್ಸೆಪ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂದರೆ ಜಸ್ಟ್ ನಾರ್ಮಲಿ ಹೊಸ ಫೋನ್ ಬಾಕ್ಸ್ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ರೆ ಅದೇ ಅವ್ರಿಗೆ ಕೇಳುತ್ತೆ ರಿಜಿಸ್ಟರ್ ಮೊಬೈಲ್ ನಂಬರ್ ಲಾಸ್ಟ್ 4 ಡಿಜಿಟ್ ನಂಬರ್ ಕೇಳುತ್ತೆ. ಅದನ್ನು ನೀವು ಹಾಕಬೇಕು. ಹಾಕಿದ್ರೆ ಆಗುತ್ತೆ. ಬಟ್ ಅವ್ರೇನಾದರೂ ಬೈ ಚಾನ್ಸು ನನಗೆ ಬೇಡ ಕ್ಯಾನ್ಸಲ್ ಮಾಡಿ ಅಂತಂದರೆ ಆ ಲಿಂಕ್ ಕಳಿಸಿರ್ತೀರಿ, ಆ ಲಿಂಕ್ನ ರಿಜೆಕ್ಟ್ ಮಾಡಿಸ್ಬೇಕು. ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡಿಬಿಟ್ಟು ನಮ್ಮದ್ರಲ್ಲಿ ವೆರಿಫೈ ಕೊಡಬೇಕು. ವೆರಿಫೈ ಕೊಟ್ಟಮೇಲೆ ನಮ್ಮದ್ರಲ್ಲಿ 2 ಆಪ್ಷನ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಡಿಟ್ಯಾಚ್ ಅಂತ ಇರುತ್ತೆ. ಡಿಟ್ಯಾಚ್ ಅಂದರೆ ಲೈಕ್ ಹಳೆ ಫೋನು ಅಂದರೆ ಕಸ್ಟಮರ್ ಫೋನ್ ಇತ್ತಲ್ಲ, ನಾವೇನು ವ್ಯಾಲಿಡೇಷನ್ ಮಾಡಿರ್ತಾರಲ್ಲ ಆ ಫೋನ್ ಅವರೇ ಇಟ್ಕೊಂಡು ಏನು ವ್ಯಾಲ್ಯೂ ಇದೆ ಮಿಕ್ಕಿರೋದು ಆ ಫೋನ್ದು ಏನು ವ್ಯಾಲ್ಯೂ, ಎಕ್ಸ್ಚೇಂಜ್ ಫೋನ್ದು ಏನು ವ್ಯಾಲ್ಯೂ ಇರುತ್ತೆ ಅದು ಪೇ ಮಾಡಿ ತೊಗೊಬೋದು. ಅದರಲ್ಲಿ ನಮ್ಮದ್ರಲ್ಲಿ ಅಮೌಂಟ್ ತೋರಿಸುತ್ತೆ. ಇನ್ನೊಂದು ಬಂದ್ಬಿಟ್ಟು ಕ್ಯಾನ್ಸಲ್ ಕಂಪ್ಲೀಟ್ ಆರ್ಡ್ರ್ ಅಂತ ಇರುತ್ತೆ. ಕ್ಯಾನ್ಸಲ್ ಕಂಪ್ಲೀಟ್ ಆರ್ಡ್ರ್ ಮಾಡ್ಕೊಬೋದು. ಸೊ ಅರ್ಥ ಆಯ್ತಲ್ಲ. ಅದಾದಮೇಲೆ ಆ ಫೋನ್ ಅವರೇ ಇಟ್ಕೊಂಡು ಪೇ ಮಾಡಿ ಹೊಸ ಫೋನ್ ತೊಗೊಬೋದು. ಇಲ್ಲಾಂದರೆ ಕ್ಯಾನ್ಸಲ್ ಕಂಪ್ಲೀಟ್ ಆರ್ಡ್ರ್ ಮಾಡ್ಬೋದು. ಸೊ ನಿಮಗೆ ಇನ್ನೂ ಇಮೇಜಸ್ ಏನೋ ಡೌಟ್ ಇದ್ದರೆ ವೀಡಿಯೋನ ಇನ್ನೊಂದು ನಾನು ಕಳಿಸ್ತೀನಿ, ಲೈಕ್ ಶಾರ್ಟ್ಸಲ್ಲಿ ಕಳಿಸಿರ್ತೀನಿ. ಅದನ್ನು ನೀವು ಕ್ಲೀನಾಗಿ ನೋಡ್ಕೊಳ್ರಿ. ಕ್ಲೀನಾಗಿ ಪ್ರತಿಯೊಂದು ಅರ್ಥ ಆಗುತ್ತೆ. ಏನೇ ಡೌಟ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿರಿ. ಓಕೆನಾ.